ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ಗುಡ್ಡ ಕುಸಿದಿದೆ. ಕದ್ರಾದಿಂದ ಕೊಡಸಳ್ಳಿಗೆ ತೆರಳುವ ಮಾರ್ಗ, ಈ ಮಾರ್ಗದಲ್ಲಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದಿಂದ ಸೂಳಗೇರಿ ಗ್ರಾಮದ ಸಂಪರ್ಕ ಕೂಡ ಕಡಿತಗೊಂಡಿದೆ. ಬರೋಬ್ಬರಿ 300 ಮೀಟರ್ ಗುಡ್ಡ ಕುಸಿದಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗುಡ್ಡ ಕುಸಿತದಿಂದಾಗಿ ಕೊಡಸಳ್ಳಿ ಡ್ಯಾಮ್ಗೂ ಕೂಡ ಸಂಪರ್ಕ ಕಡಿತಗೊಂಡಿದೆ. ಡ್ಯಾಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 5 ಮಂದಿ ಸಿಬ್ಬಂದಿಯನ್ನ ರಕ್ಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮ ಗುಡ್ಡ ಕುಸಿದಿದೆ. ಬರೋಬ್ಬರಿ 300 ಮೀಟರ್ ಗುಡ್ಡ ಕುಸಿದಿರುವಂಥದ್ದು. ಕದ್ರಾದಿಂದ ಕೊಡಸಳ್ಳಿಗೆ ತೆರಳುವಂತಹ ಮಾರ್ಗ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯ ನಡುವೆ ಕದ್ರಾ ಹಾಗೂ ಕೊಡಸಳ್ಳಿ ಸಂಪರ್ಕ ಮಾಡುವ ರಸ್ತೆಯಲ್ಲಿ, ಅಂದರೆ ಬಾಳೆಮನೆ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದರಿಂದಾಗಿ ಇಲ್ಲಿ KPC ಕೊಡಸಳ್ಳಿ ಡ್ಯಾಮ್ನಲ್ಲಿ ಕೆಲಸ ಮಾಡುವಂತಹ KPC ಸಿಬ್ಬಂದಿಗಳು ಅಲ್ಲೇ ಸಿಲುಕಾಕೊಂಡಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರನ್ನು ಅಗ್ನಿಶಾಮಕ ದಳ ರಕ್ಷಣೆ ಮಾಡಿದೆ. ನಾವು ನೋಡ್ಕೋಬೋದು. ಈಗ ಇಲ್ಲಿ ಅವರನ್ನು ಈ ನದಿ ಭಾಗದಿಂದ ಕರ್ಕೊಂಡ್ಬಂದು ರಕ್ಷಣೆ ಮಾಡಲಾಗಿರುವಂಥದ್ದು. ಯಾಕಂದರೆ ಅಲ್ಲಿ ನೀರಿನ ಮಟ್ಟ ಸಾಕಷ್ಟು ಇತ್ತು. ಆದರೆ ಇವತ್ತು ಮಳೆ ಪ್ರಮಾಣ ಕೊಂಚ ಕಮ್ಮಿ ಇರೋದ್ರಿಂದ ಈ ನದಿ ತೀರದಿಂದಲೇ ಅವರು ರಸ್ತೆ ಮಾಡಿ ಇಲ್ಲಿ ಅವರನ್ನು ರಕ್ಷಣೆ ಮಾಡಿರುವಂಥದ್ದು. ಸೊ ಸಪೋಸ್ ಒಂದು ವೇಳೆ ನೀರಿನ ಪ್ರಮಾಣ ಜಾಸ್ತಿ ಇದ್ದರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಆಗಿದ್ದರೆ ಅವರನ್ನು ಬೋಟಲ್ಲಿ ಕರೆದಂದು ರಕ್ಷಣೆ ಮಾಡುವ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ನಡೆಸಲಾಗಿರುವಂಥದ್ದು. ಎಲ್ಲ ರೀತಿ ಇಕ್ವಿಪ್ಮೆಂಟ್ಸ್ಗಳನ್ನು ಅಗ್ನಿಶಾಮಕ ದಳ ರೆಡಿ ಇರಿಸ್ಕೊಂಡಿತ್ತು. ಬೋಟ್ ಇದೆ ಹಾಗೂ ಫೈರ್ ಸರ್ವಿಸ್ನವರು ಎಲ್ಲ ಇಕ್ವಿಪ್ಮೆಂಟ್ಸ್ ಏನೆಲ್ಲ ಬೇಕಲ್ಲ ಆ ಎಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನು ಇಲ್ಲಿ ಬಂದು ರೆಡಿ ಇರಿಸ್ಕೊಂಡಿದ್ರು. ಆದೀಗ ಸದ್ಯಕ್ಕೆ ಮಳೆ ಪ್ರಮಾಣ ಕೊಂಚ ಕಡಿಮೆ ಇರೋದ್ರಿಂದಾಗಿ ನದಿ ಭಾಗದಲ್ಲಿ ಸುಮಾರು 2 ಕಿಲೋಮೀಟರ್ ಭಾಗದಲ್ಲಿ ಸುಮಾರು ಒಂದು ರಸ್ತೆ ಮಾಡಿ ಅಲ್ಲಿ ತುಂಡದಂತಹ ಮರಗಳ ದಿಂಬಿಗಳನ್ನು ಹಾಕಿ ಒಂದು ಕೃತಕ ರಸ್ತೆ ನಿರ್ಮಾಣ ಮಾಡಿ ಸುಮಾರು 6 ರಿಂದ 7 ಸಿಬ್ಬಂದಿಗಳನ್ನು ಈಗಾಗಲೇ ರಕ್ಷಣೆ ಮಾಡಿರುವಂಥದ್ದು. ಸೊ ಈ ಮೂಲಕ ಅಲ್ಲಿ KPC ಡ್ಯಾಮ್ನಲ್ಲಿ ಸಿಬ್ಬಂದಿಗಳು ಸಿಲುಕಾಕೊಂಡಿದ್ರು. ಅವರನ್ನು ರಕ್ಷಣೆ ಮಾಡುವಲ್ಲಿ ಅಗ್ನಿಶಾಮಕ ದಳ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಭರತರಾಜ್ ಕರ್ನಾಟಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಕೊಡಸಳ್ಳಿ ಗುಡ್ಡ ಕುಸಿದಿತ್ತು. ಒಂದು 6 ಜನ ಅಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನೇ ನಾವು ಕೃತಕ ಒಂದು ರೋಡ್ ಮಾಡಿ, ಕೃತಕ ರೋಡಿಂದ ಕಟ್ಟಿಗೆ ಎಲ್ಲ ಹಾಕಿ ಅವರನ್ನು ರಕ್ಷಣೆ ಮಾಡಿ ಅವರನ್ನು ಇದು ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಎಕ್ಸಾಮಿಗೆ ಹೋಗೋದಿತ್ತು, ಹುಡುಗಿ ಇತ್ತು, ಅವಳಿಗೂ ರಕ್ಷಣೆ ಮಾಡಿದ್ದೇವೆ. ಮತ್ತು ನಾವು ಯಶಸ್ವಿ ಆಗಿದ್ದೇವೆ ಕಾರ್ಯಾಚರಣೆಯನ್ನು. ಎಷ್ಟು ದೊಡ್ಡ ಅರ್ಲಿ ಮಾರ್ನಿಂಗ್ ನಮಗೆ ಒಂದು ಮ್ಯಾಸಿವ್ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ರಿಪೋರ್ಟ್ ಆಯಿತು. ಕದ್ರಾಯಿಂದ ಕೊಡಸಳ್ಳಿ ಹೋಗುವ ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಆಯಿತು. ಫಾರೆಸ್ಟ್ ಒಳಗಡೆಯಿಂದನೇ ಮ್ಯಾಸಿವ್ ಆಗಿ ತುಂಬ ಮೀಟರ್ಸ್ಗೆ ಮಣ್ಣು ಕುಸಿದು ಬಂದು ರೋಡ್ ಬ್ಲಾಕ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಇಮಿಡಿಯೇಟ್ಲಿ ನಮ್ಮ ತಹಶೀಲ್ದಾರ್, ಎಂಟೈರ್ ರೆವೆನ್ಯೂ ಟೀಮ್, ಪೊಲೀಸ್ ಅವರು ಮತ್ತು ಫಾರೆಸ್ಟ್ ತಂಡದವರು ರೀಚ್ ಆಗಿದ್ದರು. ಅವರು ರೀಚ್ ಆಗಿಬಿಟ್ಟು ನಮಗೆ ಮೈನ್ಸ್ ಅವರು, ಜಿಯಾಲಜಿಸ್ಟ್ ಅವರು ಸಪೋರ್ಟ್ ಬೇಕಂತ ಹೇಳಿದರು. ಸೊ ತಕ್ಷಣ ಜಿಯಾಲಜಿಸ್ಟ್ ಅವರು ಹೋದಾಗ ಅದು ಆ್ಯಕ್ಟಿವ್ ಲ್ಯಾಂಡ್ಸ್ಲೈಡ್ ಇದೆ, ಇನ್ನೂ ಕೂಡ ಮಣ್ಣು ಬರುತ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಅದು ನಾವು ಸದ್ಯಕ್ಕೆ ಟಚ್ ಮಾಡಲಿಕ್ಕೆ ಆಗಲ್ಲ, ನಾವು ರಿಮೂವ್ ಮಾಡಿದ್ರು ಮತ್ತೆ ಮಣ್ಣು ಬರುತ್ತದೆ. ಸೊ ಸದ್ಯಕ್ಕೆ ಹಾಗೆ ಇರುತ್ತದೆ. ಅಲ್ಲಿ 3 ಹ್ಯಾಮ್ಲೆಟ್ಸ್ ಇದೆ ಒಳಗಡೆ, ಅದರ್ ಸೈಡಲ್ಲಿ 3 ಹ್ಯಾಮ್ಲೆಟ್ಸ್ ಇದೆ. ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ಅವರು ಮೋರ್ ದೆನ್ ಒಂದು 6 ರಿಂದ 7 ಕಿಲೋಮೀಟರ್ ದಾಟಿ ಇದ್ದಾರೆ. ಅಲ್ಲಿ ಭೂಕುಸಿತ ಆಗೋದು ಯಾವುದೂ ಸಾಧ್ಯತೆ ಇಲ್ಲ. ಒಂದು 89 ಪೀಪಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೂ ತೊಂದರೆ ಇಲ್ಲ. ಅರ್ಲಿ ಮಾರ್ನಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.